ಕಲಬುರಗಿ ನಗರದ ವಾರ್ಡ್ ನಂಬರ್ 54ರಲ್ಲಿ ಸಾಗರ್ ಕಾಲನಿಯಲ್ಲಿ ಸಾರ್ವಜನಿಕರ ಸಮಸ್ಯೆ ಕೇಳಬೇಕಾದಂತಹ ಅಧಿಕಾರಿಗಳೇ ಅಲ್ಲಿನ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದರೆ ಆ ಆರೋಪ ಏನು ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಲಬುರಗಿ ನಗರದ ವಾರ್ಡ್ ನಂಬರ್ 54ರ ಸಾಗರ್ ಕಾಲನಿ ಛತ್ರಪತಿ ಲೇಔಟ್ ನಿರ್ಮಾಣವಾಗಿ ದಶಕಗಳೇ ಕಳೆದಿವೆ. ಸುಮಾರು 22ರಿಂದ 30 ಪ್ಲಾಟ್ಗಳನ್ನು ಹೊಂದಿದ್ದಂತಹ ಈ ಒಂದು ಲೇಔಟ್ ಇಂದು ಅನೇಕ ಜನರು ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ವಾಸಿಸುತ್ತಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚಿನ ಮನೆಗಳ ನಿರ್ಮಾಣ ಈಗಾಗಲೇ ಆಗಿದ್ದು, ಇನ್ನುಳಿದ ಖಾಲಿ ಪ್ಲಾಟ್ಗಳನ್ನು ಬೇರೆಯವರು ಖರೀದಿ ಮಾಡಿದ್ದಾರೆ. ಈ ಬಡಾವಣೆಯಲ್ಲಿ ಸಿಸಿ ರಸ್ತೆ ಕೂಡ ನಿರ್ಮಾಣ ಮಾಡಲಾಗಿದೆ. ಆದರೆ ಸಿಸಿ ರಸ್ತೆಯನ್ನು ಒಂದು ಕಡೆಯಿಂದ ಬಂದ್ ಮಾಡಿ ಸಂಪೂರ್ಣವಾಗಿ ಜಾಗವನ್ನು ಅನಧಿಕೃತವಾಗಿ ಕಬಳಿಕೆ ಮಾಡಲು ಹೊಂಚು ಹಾಕುತ್ತಿದ್ದಾರೆ. ಇವರಿಗೆ ಜೆಸ್ಕಾಂ ಅವರು ಸಾಥ್ ನೀಡಿದ್ದಾರೆ ಎಂದು ಗಂಭೀರವಾಗಿ ಅಲ್ಲಿನ ನಿವಾಸಿಗಳು ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ ಇರುವ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುತ್ತೇವೆ ಎಂದು ಅನೇಕ ಬಾರಿ ಬಂದು ಹೆದರಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಅಧಿಕಾರಿಗಳು ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮಸ್ಕಾರ, ನಾನು ಸಾಗರ್ ಕಾಲನಿಯಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಪ್ರತಿಮಾ ಅಪ್ಪಾರಾವ್ ಜೈನ್ ಅಂತ ಹೇಳ್ಬಿಟ್ಟು. ನೋಡಿ, ನನಗೆ ಇದರಲ್ಲಿಂತ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ನಮ್ಗೆ ಏನಪ್ಪ ಅಂತಂದರೆ ರೋಡು ಮತ್ತು ಮೂಲಭೂತ ಸೌಕರ್ಯಗಳು ಬೇಕಿತ್ತು. ಇವಾಗ ಏನಾಗ್ತಾ ಇದೆ ಅಂದರೆ ಮೊಟ್ಟ ಮೊದಲಿಗೆ ಹೇಳಬೇಕಂದ್ರೆ ಈಗ ಕಂಬ ಎಲೆಕ್ಟ್ರಿಸಿಟಿದೆಲ್ಲ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೇನಪ್ಪ ಅಂತಂದರೆ ಕಂಬಗಳು ಅಲ್ಲೇ ಇರಬೇಕು. ಕಂಬ ಅವರ ಪ್ಲಾಟ್ನಲ್ಲಿ ಬಂದಿದ್ರು ಪರವಾಗಿ ಈ ಸೈಡ್ ಮಾಡೋಣ ಅಂತ ಇಲ್ಲ ಅನ್ನಂಗಿಲ್ಲ. ಬಟ್ ಕಂಬಗಳು ಹೋಗಬಾರ್ದು, ರೋಡ್ಗಳು ಕಬ್ಜಾ ಅಂತ ಏನೂ ಅನ್ನಂಗಿಲ್ಲ. ನಾನು ರೋಡ್ ಕ್ಲೋಸ್ ಆಗಬಾರ್ದು ಮತ್ತು ಡ್ರೈನೇಜ್ ಕ್ಲೋಸ್ ಆಗಬಾರ್ದು. ಇದನ್ನು ಬಿಟ್ಟರೆ ನನಗೆ ಅವ್ರಲಿಂತ ಯಾವ ಥರನೂ ನನಗೆ ಅಲ್ಲ, ನಮ್ಮ ಕಾಲನಿದವರಿಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಅವ್ರಲಿಂತ ಅವರು ಮೊಟ್ಟ ಮೊದಲು ಅವ್ರು ಏನು ಹೇಳಿದ್ರು, ಏನೂ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಇವಾಗ ಒಂದು ಬರ್ತಾ ಇದೆ, ನಾವು ಎಲೆಕ್ಟ್ರಿಸಿಟಿ ನಾವು ಬೇರೆ ಕಡೆಯಿಂದ ಕರೆಂಟ್ ಕೊಡ್ತೀವಿ ಹಾಗೆ ಹೀಗೆ ಅಂತೇಳಿ. ಬೇರೆ ಕಡೆಯಿಂದ ಕೊಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಮಕ್ಕಳಿದ್ದಾರೆ, ಹಿರಿಯರಿದ್ದಾರೆ, ಅವರೆಲ್ಲ ವಾಕಿಂಗ್ ಮಾಡೋ ಮುಂದೆ ಸ್ಟ್ರೀಟ್ ಲೈಟ್ ಅಲ್ಲಿಂದ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರಿಕ್ದು ಇದು ಆಗಬಾರ್ದು. ಜಸ್ಕಾಂ ಅವರಿಗೂ ನಾನು ರಿಕ್ವೆಸ್ಟ್ ಏನು ಮಾಡ್ಕೋಬೇಕಂತಂದರೆ ಈ ಕಂಬಗಳನ್ನು ತೆಗಿಬಾರ್ದು ಅಂತ ಹೇಳಿ. ಅದು ಬಿಟ್ಟರೆ ರೋಡ್ ಒಂದು, ಡ್ರೈನೇಜ್ ಒಂದು ಮತ್ತು ಎಲೆಕ್ಟ್ರಿಸಿಟಿ, ಇವು 3 ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಬೇಕು. ಇವತ್ತು MDಗೂ ಬೇಕು, ಸಾರ್ವಜನಿಕರಿಗೂ ಬೇಕು, ಚೇರ್ಮನ್ಸಿಗೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಯಾರು ನಿಮಗೆ ಇದು ಹೇಳ್ತಾ ಇದ್ದಲ್ಲ, ಎಲ್ಲರಿಗೂ ನಾನು ಹೇಳೋದು ಒಂದೇ, ಎಲ್ಲ ಪ್ರಜೆಗಳು ಒಂದೇ ಥರ ಇರೋದು. ನಮಗೆ ಮೂಲಭೂತ ಸೌಕರ್ಯಗಳು ಬೇಕು. ಅದು ಬಿಟ್ಟರೆ ನನಗೆ ಯಾರ ಬಗ್ಗೆನೂ ನಮಗೆ ಯಾವುದಿದು ನಮಗೆ ತೊಂದರೆ ಏನಾಗ್ತಾ ಇದೆ ಅಂತಂದರೆ, ಈಗ ಜಸ್ಕಾಂ ಕಡೆಯಿಂದ ಅದು ಎಲೆಕ್ಟ್ರಿಕ್ದು ಇದು ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಬೇರೆ ಕಡೆಯಿಂದ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ಮುಂದ್ಗಡೆ ನಮ್ಗೆ ಸ್ಟ್ರೀಟ್ ಲೈಟ್ ಕೊಡೋಂಗಿಲ್ಲ. ಅವಾಗ ನಾವೇನು ಮಾಡಬೇಕು? ಹಿರಿಯರು ಹೆಂಗೆ ವಾಕಿಂಗ್ ಮಾಡಬೇಕು? ಸಣ್ಣ ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಮೊದಲೇ ಹಾವು ಉಪ್ಪಡಿ ಎಲ್ಲ ಅಡ್ಡಾಡ್ತಾ ಇರ್ತವೆ. ಆದ ಕೂಡಲೇ ಕತ್ಲಾಗುತ್ತೆ ಇಲ್ಲಿ. ಅದರಲ್ಲಿ ರೌಡಿಸಮ್ನು ಜಾಸ್ತಿ ಇದೆ. ಎಲ್ಲ ಥರ ಮಂದಿ ಬರ್ತಾ ಇರ್ತಾರೆ. ನಮಗೆ ಸ್ಟ್ರೀಟ್ ಲೈಟ್ ಬೇಕೇ ಅಲ್ವಾ? ಮತ್ತು ಸ್ಟ್ರೀಟ್ ಲೈಟ್ ಇಲ್ಲಾಂದ್ರೆ ಹೆಂಗೆ ಮಾಡ್ಬೇಕು? ನಮಗೆ ಕರೆಂಟ್ ಬರುತ್ತೆ, ಇಲ್ಲ ಅನ್ನಂಗಿಲ್ಲ. ರೋಡ್ ಇದ್ಮೇಲೆ ಕರೆಂಟ್ ಇವ್ರು ಪೋಲ್ಸ್ ಯಾಕೆ ತೆಗಿತಾ ಇದ್ದಾರೆ? ಪೋಲ್ಸ್ ತೆಗೆಯೋದು ಬೇಡ ಅಂತ ನನ್ನ ಕಡೆಯಿಂದ ಹೇಳೋದು ಅಷ್ಟೇ. ಯಾರು ಈಗ ಬಾಜು ಪ್ಲಾಟ್ ಯಾರು ತಗೊಳ್ತಾ ಇದ್ದಾರಲ್ಲ ಅವ್ರದ್ದು ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಅದು ಅಷ್ಟೇ, ಮತ್ತೊಂದೇನಿಲ್ಲ. ಅವ್ರಿಗಾದ್ರೂ ನಾನು ಆ ಟೈಮ್ನಲ್ಲಿ ಆದ್ರೂ ಅವ್ರಿಗೆ ಅದೇ ಹೇಳಿದ್ದೆ, ನಮಗೆ ಮೂಲಭೂತ ಸೌಕರ್ಯಗಳು ಬೇಕು. ರೋಡು, ಡ್ರೈನೇಜು, ಲೈಟು ಬಿಟ್ಟು ನಿಮಗೆ ಇನ್ನೂ ಉಲ್ಟಾ ನಾವು ನಿಮ್ಮ ಜೊತೆ, ಯಾಕಂದರೆ ಅವರು ನಮ್ಗೆ ನೇಬರೇ, ಅವರ ನಮಗೇನು ದುಶ್ಮನಲ್ಲ, ಅವರು ನಮ್ಗೆ ನೇಬರೇ. ಸೊ ಅವ್ರಿಗಾದ್ರೂ ಅವ್ರ ಪ್ರೀತಿಯಿಂದನೇ ನಾನು ಹೇಳ್ತಾ ಇರೋದು, ಇವು 3 ಬಿಟ್ಟು ನೀವೇನೂ ಮಾಡಿಕೊಡ್ರಿ. ಇದು ಬಿಟ್ಟರೆ ನನಗೆ ಮತ್ತೊಂದೇನಿಲ್ಲ, ಇಷ್ಟೇ. ಸಾಗರ್ ಕಾಲನಿ ನಿವಾಸಿಗಳು ಮೊದಲು ನಾವು 2014 ಇಲ್ಲಿ ಪ್ಲಾಟ್ ತೊಗೊಂಡಿವಿ, ಮನೇನು ಕೂಡ ಕಟ್ಟೀವಿ. ಆವಾಗ ಲೈಟ್ ಕಂಬನೇ ಇತ್ತು, ಕಚ್ಚಾ ರೋಡ್ ಇತ್ತು. ಅವಾಗ CC ರೋಡ್ ಇದ್ದಿದ್ದಿಲ್ಲ. ಈ CC ರೋಡ್ 2023 ಆಗಿದೆ. ಈಗ ಈ ಮೊದಲ ಈ ಏರಿಯಾದಲ್ಲಿ 28 ಪ್ಲಾಟ್ಗಳು, 14 ಪ್ಲಾಟ್ ಸೇಲ್ ಆಗ್ಯಾವ. ಇನ್ನೂ 14 ಪ್ಲಾಟ್ ಇದ್ದು, ಆ 14 ಪ್ಲಾಟ್ಗಳು ಕೂಡ ಲ್ಯಾಂಡ್ ಅಂತ ಕನ್ವರ್ಟ್ ಮಾಡಿಕೊಂಡು ಒಬ್ಬರೇ ಖರೀದಿ ಮಾಡ್ಯಾರ. ಆ ಖರೀದಿ ಮಾಡಿದವ್ರು ಏನು ಮಾಡ್ತಾರೆ, ಈಗ ಇಲ್ಲಿ ಲೈಟ್ ಕಂಬಗಳು ತೆಗೆಸ್ಬೇಕು, ಡ್ರೈನೇಜ್ಗಳು ತೆಗೆಸ್ಬೇಕು, ರೋಡ್ ತೆಗೆಸ್ಬೇಕನ್ನೋ ಒಂದು ಪ್ಲ್ಯಾನ್ ಆಗ್ಯಾರ. ಅದರ ಅಂಗವಾಗಿ ಏನು ಮಾಡ್ಯಾರ, ಈಗ ಮೊದಲ KBದವ್ರು ಅಟ್ಯಾಕ್ ಮಾಡಿ ಈ ಕಂಬಗಳ ಸಲುವಾಗಿ ಅವ್ರಿಗೆ ತೆಗಿಯಂತ ದುಮ್ಮಲ್ಲಿ ಬಿದ್ದಾರೆ. ಈ KBದವ್ರು ಏನು ಮಾಡ್ಲಿಕ್ಕೈತಾರೆ, ನಮಗೆ ತ್ರಾಸು ಕೊಡ್ಲೈತಾರೆ. ಬಂದು ತಿಂಗಳಿಗೊಮ್ಮೆ ಬರೋದು, ಲೈಟ್ ತೆಗಿತೀವಿ ನಾವು, ಕಂಬ ತೆಗಿತೀವಿ, ಆ ಕಡೆ ನೋಡೋದು, ಈ ಕಡೆ ನೋಡೋದು ಎಲ್ಲ. MD ಅವ್ರಿಗೆ ಕೂಡ ಹೋಗಿ ಭೇಟಿಯಾಗಿ ನಾವು ಭೇಟಿಯಾದರೂ ಕೂಡ ಸಾಲ್ವ್ ಆಗಿಲ್ಲ. ಇದು ಹಿಂಗೆ ನಡೆದ. ಅವ್ರು ಕೋರ್ಟಿಗೆ ಹೋಗಿದ್ದರು. ಆ ಕೋರ್ಟ್ನವ್ರು ಏನು ಹೇಳ್ಯಾರ, KBದವರಿಗೆ ಬಿಟ್ಟಾರೆ,
ನೀವು ಅದ್ರ ಫಿಸಿಬಿಲಿಟಿ ನೋಡಿಕೊಂಡು ಆ್ಯಕ್ಟ್ ಮಾಡಿರಿ ಅಂತ ಹೇಳ್ಯಾರ. ಈಗ ನಮಗೇನು ಅನ್ನೋದು ಹೊಂಟದ ಅಂತಂದರೆ KBದವರು ಅವರಿಗೆ ಫೇವರ್ ಮಾಡ್ತಾರೆ ಅನ್ನೋದೊಂದು ಸಂಶಯ ಹೊಂಟದ. ಅದ್ರ ಸಲುವಾಗಿ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಈ ರೋಡಿಗಿರ್ತಕ್ಕಂಥ ಲೈಟ್ ಕಂಬಗಳನ್ನು ತೆಗಿಬಾರ್ದು. ರೋಡ್ ಸರಹದ್ದಿನಾಗೆ ಅವ್ರ ಪಾಟ್ನಾಗಿದ್ರೆ ನಾವು ತೊಗೊಂಡು ರೋಡ್ ಸೈಡ್ ಹಾಕೋತೀವಿ. ಆದ್ರೆ ಕಂಬ ತೆಗೆಯೋದಿಲ್ಲ. ನಾವು ವಯಸ್ಸಾದವರು, ಇಲ್ಲಿ ವಾಕಿಂಗ್ ಮಾಡೋರು, ರಾತ್ರಿ ತಿರುಗಾಡೋದು ಮಾಡೋದು, ಹೊಳೆ ಉಪ್ಪುಡಿ ಇರ್ತವೆ. ಲೈಟ್ ಬೇಕೇ ಬೇಕು ನಮ್ಗೆ. ಎಲ್ಲ ಯಾವುದೇ ಒಂದು ನಾಗರಿಕರ ಸೌಲಭ್ಯ ವಂಚಿತ ಆಗಬಾರ್ದು ನಾವು. ಏನು ರೀ, ಒಂದು ವೇಳೆ ಇದನ್ನು ಮೀರಿ KBದವ್ರು ಏನು ಮಾಡಿದ್ರು ಅಂದ್ರೆ ಇದ್ರ ಮುಂದೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು. ನನ್ನ ಹೆಸರು ದತ್ತಪ್ಪ ಸಾಗನೂರು ಅಂತ ಹೇಳಿ.